ರೆಗ್ಯುಲರ್ ಆಗಿ ಮಾಡೋದು ಇದೇ ಪದ್ಧತಿ. ಹೌದು ಸರ್, ಇದೇ ತರ. ಸೊ ನಿಮ್ಮ ಕಾರ್ಟಿಗೆ ಹೌದು, ಪಡ್ಡು ಮತ್ತು ದೋಸೆ ಒಂದೇ ತರದ ಹಿಟ್ಟು, ಒಂದೇ ಹಿಟ್ಟೆ. ಎಷ್ಟು ಅಳತೆ ಮತ್ತು ಯಾವ ರೀತಿ ನೆನೆ ಇಡ್ತೀವಿ ತೋರಿಸ್ಬಿಡಿ. ಎಲ್ಲ ಇಟ್ಕೊಂಡಿದೀನಿ ಸರ್. ಉದ್ದಿನ ಕಾಳು ಇಟ್ಕೊಂಡಿದೀನಿ. ಹಾ, ಉದ್ದಿನ ಕಾಳು, ಹ್ಮ್ ಅವಲಕ್ಕಿ ಇದೆ, ಹ್ಮ್ ಹ್ಮ್ ಮತ್ತೆ ಇಲ್ಲಿ ಕಡಲೆಬೇಳೆ ಇಟ್ಟಿದ್ದೀನಿ, ಹ್ಮ್ ಮತ್ತೆ ದೋಸೆ ಅಕ್ಕಿ ಇಟ್ಟಿದ್ದೀನಿ, ಹ್ಮ್ ಹ್ಮ್ ಸ್ವಲ್ಪ ಮೆಂತ್ಯ ಕಾಳು ಇಟ್ಕೊಂಡಿದ್ದೀನಿ. ಇದಿಷ್ಟೇ ಐಟಮ್ ದೋಸೆಗೆ ಮತ್ತೆ ಪಡ್ಡುಗೆ. ಪಡ್ಡುಗೆ ಸೇಮ್ ಮೆಷರ್ಮೆಂಟ್, ಹಾ. ಒಂದೇ ಹಿಟ್ನ ಎರಡಕ್ಕೂ ಬಳಸ್ಕೋಬಹುದು. ಅಳತೆ ಬೇರೆ ಬೇರೆ ಮಾಡ್ತೀರಾ, ಒಂದೇ ಅಳತೆಲಿ ಹಿಟ್ ಮಾಡ್ಬಿಡ್ತೀರಾ? ಒಂದೇ ಅಳತೆಲಿ ಎಲ್ಲ ಒಟ್ಟಿಗೆ ನೆನ್ಸಿಟ್ಬಿಡೋದು ಸರ್, ನೆನ್ಪಿಟ್ಟು ಸಪ್ರೇಟ್ ಹಾಕಲ್ಲ. ಆಯ್ತಾ? ನೆನ್ಸಿ ಎಲ್ಲ ಒಂದ್ 4-5 ಸಲ ಚೆನ್ನಾಗಿ ತೊಳೆದು ನೆನ್ಸಿಟ್ಬಿಟ್ರೆ ಕ್ಲೀನ್ ಆಗಿ ನೆನೆಯುತ್ತೆ. ಸೊ ಹಿಟ್ಟು ನೀವು ಆಮೇಲೆ ನೀವು ರುಬ್ಕೊಂಡ್ಮೇಲೆ ಹಾ. ಡಿವೈಡ್ ಮಾಡ್ತೀರಾ, ಪಡ್ಡುಗೆ ಬೇರೆ ಇದು ಬೇರೆ ಅಂತ? ಹೌದು ಹೌದು. ಹೌದಾ? ಸೊ ಇವಾಗ ಒಟ್ಟಿಗೆ ಎಷ್ಟು ಅಳತೆ ಮಾಡ್ತಿದ್ದೀರಾ ತೋರಿಸ್ಬಿಡಿ. ತೋರಿಸ್ತೀನಿ. ಇಲ್ಲಿ ಒಂದು ಗ್ಲಾಸ್ ಇಟ್ಕೊಂಡಿದೀನಿ, ಈಸಿಯಾಗಿ ತೋರ್ಸಕ್ಕೆ. ಈಗ ಒಂದ್ ಗ್ಲಾಸ್ ಉದ್ದಿನ ಕಾಳಿದೆ, ಇದನ್ನ ಇಲ್ಲಿಗೆ ಹಾಕ್ತಿದ್ದೀನಿ. ಒಂದ್ ಗ್ಲಾಸು, ಒಂಚೂರು ಒಂದ್ 1/4 ಗ್ಲಾಸ್, 1/4 ಗ್ಲಾಸ್ ಅಷ್ಟು ಉದ್ದಿನ ಕಾಳು, ಮತ್ತೆ ಅವಲಕ್ಕಿ ಒಂದು 2 ಹಿಡಿಯಷ್ಟು. ಅದ್ರಲ್ಲೇ ಎಲ್ಲ ಒಟ್ಟಿಗೆ ನೆನೆಸ್ತಾ ಇದೀನಿ. ನಿಮ್ಮ ಕೈ ಹಿಡಿ ಇದು? ನನ್ ಕೈ ಹಿಡಿ, ಒಂದ್ ಕೈ ಹಿಡಿ ಫುಲ್. ದಪ್ಪ ಅವಲಕ್ಕಿನ? ಹೌದು ಸರ್, ದಪ್ಪ ಅವಲಕ್ಕಿ. ದಪ್ಪ ಅವಲಕ್ಕಿ. ಕಡಲೆಬೇಳೆ ಇದೊಂದು 3 ಮುಷ್ಟಿ ಅಷ್ಟು ಒಳಗಡೆ. ಸಣ್ಣ ಮುಷ್ಟಿ ಹಿಡಿದ್ರಿ? ಸಣ್ಣ ಮುಷ್ಟಿ. 2 3 ಮುಷ್ಟಿ ಅಷ್ಟು ಕಡಲೆಬೇಳೆ, ಒಂದ್ 2 ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಇಟ್ಕೊಂಡಿದ್ದೆ, ಮೆಂತ್ಯ ಕಾಳು ಹಾಕಿದೀನಿ. ಇವಾಗ ಇದಿಷ್ಟು ಆಯ್ತು. ಈಗ ಮೇಯ್ನು ದೋಸೆ ಅಕ್ಕಿ. ಇವಾಗ ದೋಸೆ ಅಕ್ಕಿ ಹಾಕ್ತಾ ಇದೀನಿ. ದೋಸೆ ಅಕ್ಕಿ ಬಂದು 8 ಗ್ಲಾಸ್ ಹಾಕ್ತೀನಿ. 1/4 ಉದ್ದುಗೆ 8 ಗ್ಲಾಸ್ ದೋಸೆ ಅಕ್ಕಿ. 8 ಗ್ಲಾಸ್. ಈ ದೋಸೆ ಅಕ್ಕಿ ಬ್ರ್ಯಾಂಡ್? ದೋಸೆ ಅಕ್ಕಿ ಬ್ರ್ಯಾಂಡ್ ಇದು ಐಆರ್-ರೆಡ್ ಅಂತ ಬರ್ತಲ್ಲ ಸರ್. ಅದೇ. ಓಕೆ. 2 3 4 5 6 7 8 ಗ್ಲಾಸ್ ಅಷ್ಟು. 8 ಗ್ಲಾಸ್ ಅಷ್ಟು. ಇದಿಷ್ಟು ಐಟಮ್ ಈಗ ಕ್ಲೀನಾಗಿ ಒಂದು 4 ಸಲ ತೊಳೆದ್ಬಿಟ್ಟು ನೆನೆ ಹಾಕಿದ್ರೆ, ಒಂದು 4-5 ಅವರ್ ನೆನೆ ಹಾಕೋಣ. ಇದನ್ನ ನೆನೆ ಹಾಕಿದ್ರೆ ಆಮೇಲೆ ರುಬ್ಸ್ಕೊಂಡ್ ಬರ್ಬೋದು ಸರ್. ಈಗ ನೆನೆ ಇಟ್ಬಿಡ್ತೀರಾ? ಇವಾಗ ನೆನೆ ಸರ್. ಇವಾಗೆಲ್ಲ ಕ್ವಾಂಟಿಟಿ ಹಾಕೊಂಡಿದೀವಲ್ಲ, ಇದನ್ನೆಲ್ಲ ಒಂದು 4 ಸಲ ತೊಳೆಯೋಣ ಕ್ಲೀನಾಗಿ. ಈ ತರ 3 ಸಲ ತೊಳಿಬೇಕಾ? ಸರ್. 3 ಸಲ ಆಯ್ತಲ್ಲ ಈಗ? 3 ಸಲ ಆಯ್ತು ಸರ್ ತೊಳೆಯೋದು. ಆಯ್ತು. ಇವಾಗ ಇದನ್ನ ನೆನೆಯಕ್ಕೆ ಇಟ್ಬಿಡೋಣ ಸರ್. ಇದು ನೆನೆಯಕ್ಕೆ ಇಟ್ಟಿದೀವಲ್ಲ, ಬೆಳಗ್ಗೆ 8 ಗಂಟೆಗೆ ರುಬ್ಬಕ್ಕೆ ಕಳಿಸ್ತೀವಿ ಸರ್. ಅವಾಗ ಬನ್ನಿ. 8ಕ್ಕೆ ಬರಲ್ಲ? ಬನ್ನಿ ಸರ್. ಬೆಳಿಗ್ಗೆ 8ಕ್ಕೆ ಬರೋಣ. ಬೆಳಿಗ್ಗೆ 8 ಗಂಟೆ ಕರೆದ್ರಿ ಬಂದ್ಬಿಟ್ಟೆ. ಸರ್. ಹಿಂಗಾಗಿದೆ ತೋರಿಸಿದ್ರೆ ನೆನ್ಸಿಟ್ಟಿದೀವಿ ನೋಡಿ ಸರ್. ಇಲ್ಲಿ ಪಡ್ಡು ದೋಸೆ ಹಿಟ್ಟು ಮಾಡೋದಕ್ಕೆ ನೆಂದಿದೆ ಎಲ್ಲ. ಅಕ್ಕಿ ಚೆನ್ನಾಗಿ, ಉದ್ದಿನ ಕಾಳು ಚೆನ್ನಾಗಿ ನೆಂದಿದೆ ಎಲ್ಲ. ಈಗ ನೀವು ಈಗ ರುಬ್ಬ ಕಳಿಸ್ತೀರಾ? ಹೌದು ಸರ್. ಈಗ ರುಬ್ಬ ಕಳಿಸ್ಬಿಟ್ರೆ ನಾವು ವೇಟ್ ಮಾಡ್ತೀವಿ. ಬನ್ನಿ, 10 ನಿಮಿಷ ಬರುತ್ತೆ. ಅದು ಹೆಂಗೆ ನೋಡ್ಬಿಡೋಣ. ಸರಿ ಸರಿ. ಎಂಟೂವರೆ ನೀವು ರುಬ್ಕೊಂಡ್ಬಂದ್ರಿ. ಈ ರೀತಿ ಆಗಿದ್ಯಾ? ರೆಡಿ ಇದೆ. ಅದಕ್ಕೆ ಒಂಚೂರು ಉಪ್ಪು ಹಾಕಿ ಕಲಸಿ ಇಟ್ಬಿಡೋಣ. ದೋಸೆ ಮತ್ತೆ ಪಡ್ಡು. ದೋಸೆ ಮತ್ತು ಪಡ್ಡುಗಿದು ಕಲಸಿಟ್ಬಿಡ್ತೀನಿ. ಸೌಟಿಗಿಂತ ಕೈಯಲ್ಲಿ ಕಲಸಿದ್ರೆ ಬೇಗ ಒಂಚೂರು ಹುಳಿ ಬರುತ್ತೆ. ಆಯ್ತು, ಇಷ್ಟೇ. ಇಷ್ಟೇ. ಇದನ್ನ ಮುಚ್ಚಿಟ್ಬಿಟ್ರೆ ಫರ್ಮೆಂಟ್ ಆಗುತ್ತೆ. ಸಂಜೆ ಹೊತ್ತಿಗೆ ರೆಡಿ ಆಗುತ್ತೆ ಹಿಟ್ಟು. ನಾವು ಎಷ್ಟು ಗಂಟೆಗೆ ಬರೋಣ? ಸಾಯಂಕಾಲ
ಸಂಜೆ ಒಂದು 5 ಗಂಟೆ ಬರಲ್ಲ? ಬನ್ನಿ, ಹಾ? ಓಕೆ. ರೆಡಿ ಇರುತ್ತೆ. 5 ಗಂಟೆ ಆಯ್ತು ಇವಾಗ. ಹಾ ಸರ್. ದೋಸೆ ಹಿಟ್ಟ ಇದು? ಹೌದು ಸರ್, ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ. ಫರ್ಮೆಂಟೇಷನ್ ಆಗಿರೋದು. ಓಹೋ, ಇಷ್ಟು ಮೇಲ್ ಬಂದಿದೆ. ಹೌದು. ಇವಾಗ ಇದು ದೋಸೆ ಹಿಟ್ಟು ರೆಡಿ ಇದೆ ಸರ್. ಪಡ್ಡುಗೆ ಎಲ್ಲ ಹೆಚ್ಚಿ ಒಂದು ರೆಡಿ ಇಟ್ಕೊಂಡಿದೀವಿ. ಅದಕ್ಕೆ ಒಂಚೂರು ಹಿಟ್ಟು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಬಿಟ್ಟು ದೋಸೆ ಹಿಟ್ಟು ಮತ್ತೆ ಪಡ್ಡು ಹಿಟ್ಟು ರೆಡಿ ಆಗುತ್ತೆ. ಪಡ್ಡುಗೆ ಯಾವ ಹಿಟ್ಟು ಹಾಕ್ತೀರಿ? ಇದೇ ಹಿಟ್ಟೆ ಸರ್, ದೋಸೆಗೆ ಪಡ್ಡುಗೆ ಸೇಮ್ ಹಿಟ್ಟು ಒಂದೇ. ಅದು ನೋಡ್ಬಿಡೋಣ. ಹಾ ಓಕೆ. ಇದು ಪಡ್ಡುದು? ಇದು ಪಡ್ಡುದು ಸರ್. ಎಲ್ಲ ರೆಡಿ ಇಟ್ಟಿದ್ದೀನಿ. ಒಂಚೂರು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹೆಚ್ಚಿ ಇದಕ್ಕೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಇವಾಗ ಹಿಟ್ಟು ಮಿಕ್ಸ್ ಮಾಡ್ಬಿಡೋಣ. ಇದು ಪಡ್ಡು ಸಪರೇಟ್ ಮಾಡಿದ್ರಲ್ಲ ಹಿಟ್ಟು? ಹಿಟ್ಟು ಇದಕ್ಕೆ ಹಾಕೋಬೇಕು ಪಡ್ಡುಗೆ. ಅದು ಹಿಟ್ಟಲ್ಲಿ ಡಿವೈಡ್ ಮಾಡ್ಕೊತೀರಾ? ಅಷ್ಟೇ ಸರ್. ಪಡ್ಡುಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ತೀರಾ? ಅಷ್ಟೇ. ರೈಟ್. ಏನ್ ಸಾಫ್ಟ್ ಬರುತ್ತೆ ಪಡ್ಡು. ಸಾಫ್ಟ್ ಆಗಿರುತ್ತೆ. ನಾವು ಅದನ್ನ ನೋಡಿ ಇದನ್ನ ಡಿಸೈಡ್ ಮಾಡಿದ್ದು. ಇದರದ್ದು ಒಂದು ರೆಸಿಪಿ ಚೆನ್ನಾಗಿರುತ್ತೆ ಸರ್. ಇದು ಖಾರವಾಗಿ. ಹೌದು. ಆಮೇಲೆ ಇದು ಮೇನ್ ಇದು ಸಾಫ್ಟ್ನೆಸ್. ಹೌದು ಸರ್, ಸಾಫ್ಟ್ನೆಸ್ ಬರುತ್ತೆ. ಸೊ ಇಷ್ಟೇ ಸರ್ ಹಿಟ್ಟು ಪಡ್ಡು ಹಿಟ್ಟು. ರೆಡಿ. ಇದನ್ನ ಕಾಟ್ ಹತ್ರ ಹೋಗ್ಬಿಟ್ಟು ಪಡ್ಡು ಹಾಕದೆ ಅಷ್ಟೇ ಸರ್. ದೋಸೆ ಮತ್ತೆ ಪಡ್ಡು ಹಿಟ್ಟು ರೆಡಿ ಇದೆ. 6 ಗಂಟೆಯಿಂದ 9 ಇವಾಗ. 9. ಸೊ ಇವಾಗ 6 ಗಂಟೆ ಆಗ್ತದೆ. 6 ರಿಂದ 9. ಪಡ್ಡುದು ಎಲ್ಲ ಬ್ಯಾಟರ್ ತೋರಿಸಿದ್ರಿ. ನಮಗೆ ಪಡ್ಡು ಕೊಡಿ, ಟೇಸ್ಟ್ ಮಾಡ್ಬಿಡೋಣ. ಅಷ್ಟೇ. ಆಹಾ, ಸೂಪರ್. ರುಚಿಕರೇ, ನಮ್ಮೊಂದಿಗೆ ನಾಗಲಕ್ಷ್ಮಿ ಅವರು. ನಮಸ್ಕಾರ. ನಮಸ್ತೆ ಸರ್. ಸೊ ಇಡ್ಲಿ, ಏನು ಇಡ್ಲಿ ಅದು ಸಾಫ್ಟ್. ಅದಕ್ಕಾಗಿ ಬಂದೆ. 11 ಗಂಟೆ ಆದರೂ ನೀವು ಹೇಳಿದ ತಕ್ಷಣ ಬಂದ್ಬಿಟ್ಟಿದ್ದೀವಿ. ಸೊ ನೀವು ಆ ಪ್ರಕ್ರಿಯೆ ತೋರಿಸ್ಬಿಡಿ, ಆ ಥರ ಏನು ಹೇಳ್ತೀರಾ? ಸರಿ ಸರ್. ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಇದೆ ಇಲ್ಲಿ, ಉದ್ದಿನ ಕಾಳು, ಇದು ಇಡ್ಲಿ ಅಕ್ಕಿ, ಮತ್ತೆ ಇದು ದೋಸೆ ಅಕ್ಕಿ. 2 ಅರ್ಧ ತಗೋತೀನಿ. ಒಂದೇ ಬ್ರ್ಯಾಂಡ್. ಇದು ಆರೆಂಜು, ಇದು ಐಆರ್ಎಡ್ ಅಂತ ಬರುತ್ತಲ್ಲ, ಆ ಬ್ರ್ಯಾಂಡ್ ಇದು. ಇದು ಉದ್ದಿನ ಕಾಳು ಇದೆ. ಇಲ್ಲಿ ಅವಲಕ್ಕಿ ಇದೆ, ಗಟ್ಟಿ ಅವಲಕ್ಕಿ. ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಸರ್. ಇವಾಗ ನೆನ್ಸೋದು ತೋರಿಸ್ತೀನಿ. ಇದು ಒಂದು ಫುಲ್ಲು ಉದ್ದಿನ ಕಾಳು, 1 ಗ್ಲಾಸ್ ಫುಲ್ ತಗೊಂಡಿದ್ದೀನಿ. ಮತ್ತೆ ಇದು ಅವಲಕ್ಕಿ, ಇದೊಂದು 2 ಹಿಡಿಯಷ್ಟು, 2 ಹಿಡಿಯಷ್ಟು ಅವಲಕ್ಕಿ. ಮತ್ತೆ ಈಗ ಈ ದೋಸೆ ಅಕ್ಕಿ ಇದೆಯಲ್ಲ, ಇದು 4 ಗ್ಲಾಸ್ ಹಾಕ್ತಿದ್ದೀನಿ. 2, 3, 4. ಇದು 4 ಗ್ಲಾಸ್ ಆಯ್ತು. ಈಗ ಇಡ್ಲಿ ಅಕ್ಕಿ, ಇದು 4 ಗ್ಲಾಸ್. 2, 3, 4. ಇದಿಷ್ಟೇ ಸರ್ ಇಡ್ಲಿಗೆ ನೆನೆಸೋದು. ಎಲ್ಲ ಒಟ್ಟಿಗೆ ನೆನೆಸ್ತೀನಿ, ಸಪ್ರೇಟ್ ನೆನೆಸೋದಿಲ್ಲ. ಉದ್ದಿನ ಕಾಳು, ಅವಲಕ್ಕಿ, ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ, ಇದಿಷ್ಟೇ ಐಟಮ್ ಇದಕ್ಕೆ. ಇವಾಗ ಇದನ್ನ ನೆನೆಸಿಡೋಣ. ಇಲ್ಲಿ ಇದಿಷ್ಟು ನೆನೆಸ್ತೀವಿ ಸರ್, ಇದೆಲ್ಲ ಒಟ್ಟಿಗೆ ನೆನೆಸ್ತೀವಿ.
3 ಸರ್ತಿ ತೊಳೆದ್ರೆ ಹಾಂ ಸರ್, ಇದು 3 ಸಲ ತೊಳೆದ್ಬಿಟ್ಟು ಆಮೇಲೆ ನೆನೆಯಕ್ಕೆ ಇಟ್ಬಿಡೋಣ. ಓಕೆ, ಆಯ್ತು, ಇವಾಗ ನೆನೆಯಕ್ಕೆ ಇಡೋಣ. ಸರ್, ಇದಿಷ್ಟು ನೆನೆ ಇಟ್ಟಿದ್ದೀವಿ, ಇದನ್ನ ಮುಚ್ಚಿಟ್ಬಿಡೋಣ. ಈಗ ನಾವು ಎಷ್ಟು ಗಂಟೆಗೆ ಬರಬೇಕು? ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಬನ್ನಿ ಸರ್. ಬೆಳಿಗ್ಗೆ 8. ಹಾಂ ಸರ್, ಬಂದ್ವಿ. ಹಾಂ, ಹೆಂಗ್ ನೆಂದಿದೆ ನೋಡೋಣ. ನೋಡೋಣ ಸರ್. ನೆಂದಿದೆ ಸರ್, ಎಲ್ಲ ಚೆನ್ನಾಗಿ ನೆಂದಿದೆ. ಉದ್ದಿನ ಕಾಳು, ಅಕ್ಕಿ ಎಲ್ಲಾನು. ಸೊ ಇವಾಗ ಇದನ್ನ ರುಬ್ಬ ಕಳಿಸ್ತೀರಾ? ಹಾಂ, ರುಬ್ಬಕ್ಕೆ ಕಳಿಸ್ತೀವಿ. ಓಕೆ, ರುಬ್ಸ್ಕೊಂಡ್ ಬಂದ್ಮೇಲೆ ನಿಮಗೆ ತೋರಿಸ್ತೀನಿ ಹಿಟ್ಟು ಯಾವ ತರ ಇರುತ್ತೆ. ಇಡ್ಲಿಯ ಹಿಟ್ಟು ರುಬ್ಕೊಂಡ್ ಬಂದಿದ್ದಾಯ್ತು. ಯಾವ ತರ ಆಗಿದೆ? ನೈಸಾಗಿ ರುಬ್ಬಿದೆ. ಇಷ್ಟು ನೈಸ್ ಆದ್ರೆ ಸಾಕು. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿ ಕಲಸಿ ಮುಚ್ಚಿಟ್ಬಿಟ್ರೆ ಸಂಜೆ ಹೊತ್ತಿಗೆ ಫರ್ಮೆಂಟ್ ಆಗುತ್ತೆ. ಮುಚ್ಚಿಟ್ಬಿಡೋಣ ಈಗ? ಹಾಂ ಸರ್, ಉಪ್ಪು ಹಾಕ್ತಾ ಇದ್ದೀನಿ ಸರ್. ಚಿಟ್ಬಿಡೋಣ ಸರ್. ಓಕೆ, 5 ಗಂಟೆ ಅಮ್ಮ. ಹಾಂ ಸರ್, ಬಂದ್ಬಿಟ್ವಿ. ಈಗ ನಮಗೆ ಇಡ್ಲಿ ಬ್ಯಾಟರ್ ಯಾವ ರೀತಿ ಆಗಿದೆ ಎಲ್ಲ ಫರ್ಮೆಂಟ್ ಆಗಿ ನೋಡೋಣ ಸರ್. ಸೂಪರ್. ಇಷ್ಟೇ ಸರ್. ಇವಾಗ ಕಾಟಕ್ಕೆ ತಗೊಂಡೋದ್ರೆ ಇದ್ರಲ್ಲೇ ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಎರಡು ಇದೆ, ಒಂದೇ ಹಿಟ್ಟಲ್ಲೇ ಮಾಡೋದು. ಈಗ ಸ್ವಲ್ಪ ತಿರ್ಗಿಸಿದಕ್ಕೆ ಒಂದು 3 ಇಂಚ್ ಕಡಿಮೆ ಆಯ್ತು. ಹೌದು, ಅಷ್ಟು ತರ ಫರ್ಮೆಂಟೇಷನ್ ಲೈವ್ ಆಗಿ ನೋಡ್ಬಿಟ್ವಿ. ಹೌದು ನೋಡ್ರಿ, ಹೀಗಾಗಿ ಇದು ಲೈವ್ ಆಗಿ ನಾವು ತೋರಿಸಿರೋ ಫರ್ಮೆಂಟೆಡ್ ಬ್ಯಾಟರ್, ಇಡ್ಲಿ ಬ್ಯಾಟರ್. ಸೊ ಇವಾಗ ನೀವು ಇದನ್ನ ನಮ್ಮ ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಫ್ಲಿಪ್ಕಾರ್ಟ್ಗೆ ಕಳಿಸ್ಬಿಡ್ತೀರಾ? ಸೊ ಅಲ್ಲಿ ಹೋಗಿ ಇಡ್ಲಿ ಹಾಕಿ ಅಲ್ಲಿ ಇಡ್ಲಿ ಹಾಕೋಣ. ಓಕೆ, ನಾನು ಬಂದ ತಕ್ಷಣ ಮೊದಲೇ ಕರ್ತವ್ಯ. ಸರ್, ಇದು ಒಂದು ಪ್ಲೇಟಲ್ಲಿ 4 ಸರ್? ಇದು ಫುಲ್ ಪ್ಲೇಟ್ 4 ಸರ್. ಇದು ಹಾಫ್ ಪ್ಲೇಟ್ 2. ಓಕೆ ಓಕೆ, 4 ಇಡ್ಲಿ, ಸಣ್ಣ ಇಡ್ಲಿ ಆದರೆ. ತಟ್ಟೆ ಇಡ್ಲಿ ಆದರೆ 2. ನಮ್ಮ ಫೇವ್ರೇಟ್ ರೀ ಇದು. ನೋಡ್ತಾ ಇದ್ವಿ ಎಷ್ಟು ಬಿಸಿ ಐತಂದ್ರೆ ಮುಟ್ಟಕ್ಕೂ ಮುಟ್ಟಬೇಡ ಅಂತದ್ದು, ಅಷ್ಟು ಬಿಸಿ ಐತಿ. ಈಗ ಇದು ಫುಲ್ಲು ಪುಡಿ, ತುಪ್ಪದಾಗ ಮಿಂದೆ ಎದ್ದಿದ್ದು ಪುಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಇದು ಮಾಡ್ಯಾರೆ. ಇದೇ ನೋಡ್ರಿ ತಟ್ಟೆ. ಇವತ್ತು ತಟ್ಟೆ ಇಡ್ಲಿ ತೊಗೊಂಡಿವಿ, ಭಾಳ ಬಿಸಿ ಐತ್ರಿ. ನೋಡ್ರಿ, ಕಾಯಿ ಚಟ್ನಿ ಒಟ್ಟಿಗೆ ಬೇಡ, ನಮ್ಮ ಪುಡಿ ನಾವು ಕೇಳಿ ಬಯಸಿ ತೊಗೊಂಡಿದ್ದು ಗುಳು ಮಸಾಲ. ಎದಕ್ಕೆ ಬರ್ತಾವ ಹೇಳ್ರಿ? ಇವತ್ತು 100 ಈ ತಟ್ಟೆ ಇಡ್ಲಿ ಆರ್ಡರ್ ಕೊಟ್ಟಾರೆ. ಕ್ಯಾಟ್ರಿಂಗು ಮಾಡ್ತಾ ಇದ್ದಾರೆ. ಸೊ 100 ತಟ್ಟೆ ಇಡ್ಲಿ ಬಂದು ಟೇಸ್ಟ್ ಮಾಡಿ
ನೋಡಿ ಕೊಟ್ಟಿದ್ದವರು ಇದ್ದಾರೆ, ಟೇಸ್ಟ್ ಮಾಡಿದೆ ನಾವು ಹೇಳಿದ್ದನ್ನು ನಂಬಿ ಕೊಟ್ಟಿದ್ದವರು ಇದ್ದಾರೆ. ಯಾಕೆಂದರೆ ಇದು ಇಷ್ಟು ಅದ್ಭುತವಾಗಿ ಸಾಫ್ಟಾಗಿ ಅಬ್ಬಬ್ಬಬ್ಬಬ್ಬ ಏನು ರೀ, ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ ಸ್ವಾದಿಷ್ಟವಾಗೇ ಇದೆ. ಇಷ್ಟಪಟ್ಟು ನಾವು ತಿಂತಾಯಿದ್ದೀವಿ. ಬಿಸಿ ಬಿಸಿ ತಟ್ಟೆಯಲ್ಲಿ ಆಹಾ, ಪುಡಿ ಒಟ್ಟಿಗೆ ತುಪ್ಪ, ಅಲ್ಟಿಮೇಟ್. ಮನೆ ರಸದೂಟ. ನಿಮ್ಮ ಮನೆ ಊಟ ರಸದೂಟ ಆಗ್ಬಿಡಲಿ ಅಂದ್ಬಿಟ್ಟು ರೆಸಿಪಿನೂ ತೋರಿಸ್ಬಿಟ್ಟು ಇವತ್ತು. ಮನೆಯಲ್ಲೂ ಮಾಡ್ಕೊಳ್ಳಿ, ಅದನ್ನು ಹೇಳಿ. ಇಲ್ಲಿ ಬಂದು ಟೇಸ್ಟ್ ಮಾಡಿದಾದರೆ ಅದನ್ನು ಹೇಳಿ ಹೆಂಗಿತ್ತು ಅಂತ.